ಮಾನ್ಯ ಸಚಿವರು ಪಿರಿಯಾಪಟ್ಟಣದ ಶಾಸಕರಾಗಿರುವಂತಹ ವೆಂಕಟೇಶ್ ಅಣ್ಣವರು ನನಗೆ ಟಿಕೆಟ್ ತಪ್ಪಿಸಿದ್ದು ಎಚ್.ಡಿ. ದೇವೇಗೌಡರು ಅಂತೇಳಿ ಹೇಳಿ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದಾಗ ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶ್ ಅಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದರೆ ಅವರನ್ನು ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996ರಲ್ಲಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳಿಲಿಕ್ಕೆ ವೇದಿಕೆಯನ್ನು ಕೊಟ್ಟಂಥವ್ರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವ್ರು ಎಚ್.ಡಿ. ದೇವೇಗೌಡರು. ಅಂತಹ ದೇವೇಗೌಡರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರು ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಬದ್ಧದ ಮಾತನಾಡ್ತಾರೆ ಅಂತಂದರೆ ಪಿರಿಯಾಪಟ್ಟಣದ ವೆಂಕಟೇಶ್ ಅಣ್ಣ ನಾಚಿಕೆ ಪಟ್ಕೊಳ್ಬೇಕು. ಎಚ್.ಡಿ. ದೇವೇಗೌಡರಿಗೆ ಬೆಳೆಸಿ ಗೊತ್ತೇ ಹೊರತು ಬೀಳಿಸಿಯವ್ರಿಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಮನೆಗೆ ಹೋಗಿ ನಿಖಿಲ್ ಅವರಿದ್ರ ಜೊತೆಗೆ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನೂ ಟಿಕೆಟ್ ಗೊಂದಲ ನಡೀತಾ ಇತ್ತು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅವರ PS ಹೇಳಿ ನನ್ನನ್ನು ಜೊತೆಲೆ ಕೂರಿಸ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಅವರ ಕಾಲಿಗೋಸ್ಕರ ವೇಟ್ ಮಾಡಿ, ಇಲ್ಲ ನಿನಗೆ ಟಿಕೆಟ್ ಕೊಡಬೇಕು, ನೀವು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ನಂತವ್ರು ಬೆಳಿಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ 4 ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಎಚ್.ಡಿ. ದೇವೇಗೌಡರು ಸಾಹೇಬ್. ಅವ್ರ ಬಗ್ಗೆ ಇಲ್ಲ ಸಲ ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಬೇಕು. ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನೇ ಮೈಸೂರು ಕೊಡಕ್ಕಾಗಿಲ್ಲ. ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಅವನು ಸೋತ ಅಂತ ಜನ ಮಾತಾಡ್ಕೊಳಂಗಾಗಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡೋಂಥದ್ದನ್ನು ಮಾಡಿ, ಇನ್ನೂ ನಾನು ನಾಳೆವರೆಗೂ ಟೈಮ್ ಇದೆ, ಇನ್ನು ಯಾರನ್ನಾರು ಬೇರೆ ಕ್ಯಾಂಡಿಡೇಟ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಒಳ್ಳೆ ಸಭ್ಯಸ್ಥರನ್ನ ಯಾರು ಸಿಕ್ಕಿದ್ರೆ ಹುಡುಕಿ. ಅದು ಬಿಟ್ಟು ಎಚ್.ಡಿ. ದೇವೇಗೌಡರ ಬಗ್ಗೆ ನೀವು ಮಾತಾಡಕ್ಕೆ ಹೋಗ್ಬೇಡಿ. ನನ್ನನ್ನು 2014ರಲ್ಲಿ ನನ್ನ ಸಂಸದನಾಗಿ ದಿನದಿಂದಲೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಂಥವ್ರು, ನನಗೆ ಆಶೀರ್ವಾದ ಮಾಡಿದಂಥವ್ರು ಎಚ್.ಡಿ. ದೇವೇಗೌಡರು. ನಾನು 2014 ಮತ್ತು 19ರಲ್ಲಿ ಮೈಸೂರು ಕೊಡಗಿನಿಂದ ಆಯ್ಕೆಯಾಗಿದ್ರೆ ಅದಕ್ಕೆ BJPಯ ಕಾರ್ಯಕರ್ತರು, ಹಿತೈಷಿಗಳು ಎಷ್ಟು ಕಾರಣವೋ JDSನ ಕಾರ್ಯಕರ್ತರು ಕೂಡ ಅಷ್ಟೇ ಕಾರಣರಿದ್ದಾರೆ. ನನ್ನ ಕೈ ಹಿಡಿದು ಬೆಳೆಸಿದ್ದಾರೆ. ಅವರೂ ಕೂಡ JDSನ ಕಾರ್ಯಕರ್ತರು ಎನ್ಮಾಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಎಚ್.ಡಿ. ದೇವೇಗೌಡರ ಆಶೀರ್ವಾದ ಪ್ರೀತಿ ಇಲ್ದಲೇ JDS ಕಾರ್ಯಕರ್ತರು ನನಗೆ ಓಟ್ ಹಾಕ್ತಿರಲಿಲ್ಲ. ಅವ್ರ ಆಶೀರ್ವಾದದಿಂದಲೇ 2 ಸರಿ ಗೆದ್ದಿದ್ದೀನಿ. ದಯವಿಟ್ಟು ಅಬದ್ಧದ ಮಾತುಗಳನ್ನ ಆಡಕ್ ಹೋಗ್ಬೇಡಿ. ನೋಡಿ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಎಷ್ಟು ವರ್ಷ ಎಚ್.ಡಿ. ದೇವೇಗೌಡರನ್ನ, ನನ್ನನ್ನ, ಕುಮಾರಣ್ಣನ ಬಹಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂತ ಒಬ್ಬ ಹೊಲಸಬಾಯಿ ಮನುಷ್ಯ. ಅವ ಇದ್ದಕ್ಕಿದ್ದಾಗೆ ಒಕ್ಕಲಿಗಾಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗಾದಪ್ಪ ನೀನು? ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡು ಎಲ್ಲಿಂದ ತಗೊಂಬಂದಿ ನೀನು? ಹಿಂದೆ KSYನಲ್ಲೆಲ್ಲ ಕೊಡ್ತಾ ಇದ್ರು ಸರ್ಟಿಫಿಕೇಟ್ಗಳು. ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೆಯಾ? ನೀವು ಒಕ್ಕಲಿಗಾಗಿದ್ರೆ ಒಕ್ಕಲಿಗರು ರ್ಯಾಶ್ ಇರ್ತಾರೆ, ಬ್ರಾಶ್ ಇರ್ತಾರೆ, ಆದರೆ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂತ ಗುಣಗಳು ಇದೆಯಾ? ಸುಮ್ಮನೆ ಬಂದು ಒಕ್ಕಲಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡಕ್ ಹೋದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂತ ಸಭ್ಯಸ್ಥ ಒಕ್ಕಲಿಗರನ್ನು ಕೊಡ್ರಿ. ಅವಾಗ ನೀವು ಒಕ್ಕಲಿಗರನಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ, ಸಣ್ಣ ನೈತಿಕ ಅದರ ನಿಮಗಿರುತ್ತೆ. ಕ್ಯಾಂಡಿಡೇಟ್ ಮಾತ್ರ ಅಲ್ಲ ಸರ್, CM ಹಂಗೆ ಮಾತಾಡ್ತಾರೆ, ವೆಂಕಟೇಶ್ ಅವರು ಹಂಗೆ ಮಾತಾಡ್ತಾರೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ನನ್ನ ನಡುವೆ ವೈಯಕ್ತಿಕವಾಗಿ ಏನೂ ಇಲ್ಲ. ಅವರು ನಾನು ಸೈದ್ಧಾಂತಿಕವಾಗಿ ವಿರೋಧಿಗಳು ಅಷ್ಟೇನೆ. ಅವರನ್ನು ನಾನು ಟೀಕೆ ಮಾಡಿದ್ದೀನಿ, ಅವರು ನನ್ನನ್ನು ಟೀಕೆ ಮಾಡಿದ್ದಾರೆ, ಒಂದೊಂದ್ಸರಿ ಬೈತಾನೂ ಇದ್ದಾರೆ. ಆದ್ರೆ ನನಗೇನು ಬೇಜಾರ ಇಲ್ಲ. ಅದು ನಮ್ಮದು ಸೈದ್ಧಾಂತಿಕವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಮಗೆ ಅವರು ಭಿನ್ನಾಭಿಪ್ರಾಯ ಇದೆ. ಆದರೆ ನಮ್ಮ ಮೈಸೂರಿನವರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅದ್ರ ಬಗ್ಗೆ ನನಗೂ ಕೂಡ, ನಾನು ಒಬ್ಬ ಮೈಸೂರಿನ ನಾಗರಿಕನಾಗಿ ನನಗೂ ಅವ್ರ ಬಗ್ಗೆ ಗೌರವನೂ ಇದೆ, ಪ್ರೀತಿನೂ ಇದೆ. ಆದರೆ ರಾಜಕಾರಣಕ್ಕೋಸ್ಕರ ಅವ್ರು ಏನೇನೋ ಮಾತಾಡೋದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಅದು ಇದು ರಾಜಕಾರಣಕ್ಕೋಸ್ಕರವಾಗಿ ಅವ್ರು ಮಾತನಾಡ್ತಿರುವಂತದ್ದು ಕೆಲವು ಸಂಗತಿಗಳು ಅಂತೇಳಿ ಜನಕ್ಕೂ ಕೂಡ ಗೊತ್ತಿದೆ. ಈ ಒಕ್ಕಲಿಗ ಕಾರ್ಡ್ ವರ್ಕ್ ಆಗುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ಬೇಕಲ್ಲ ಫಸ್ಟ್.
ಅಪ್ಪಂತ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಾದ್ಮೇಲೆ ನೀವು ಹೇಳಬಹುದು. ಬರೀ ಒಕ್ಕಲಿಗ ನಾಯಕರನ್ನ ಇದು ಹೀನವಾಗಿ ತುಚ್ಛವಾಗಿ ನಿಂದಿಸುವಂತ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಒಕ್ಕಲಿಗರು ಅಂದ್ರೆ ಹೆಂಗೆ? ಒಕ್ಕಲಿಗರೇನು ಪ್ರಜ್ಞಾವಂತ ಸಮಾಜ, ಅದು ವಿವೇಚನೆ ಇದೆ. ಅವ್ರು ಯಾರ್ಯಾರಿಗೂ ಓಟ್ ಹಾಕಕ್ ಹೋಗಲ್ಲ. ನೋಡಿ, ಫಿಜಿನಲ್ಲಿ ಮಹೇಂದ್ರ ಚೌಧರಿ ಪ್ರಧಾನಿಯಾದಾಗ ನಮ್ಮ ದೇಶದ ನಮ್ಮ ಭಾರತದನೊಬ್ಬ ಪ್ರಧಾನಿಯಾದ ಅಂತ ಭಾರತೀಯರು ಖುಷಿ ಪಟ್ಟಿದ್ರು. ಹಾಗೆ ಬರಾಕ್ ಒಬಾಮಾ ಅಮೆರಿಕನ್ ಪ್ರೆಸಿಡೆಂಟ್ ಆದಾಗ ಕೀನ್ಯಾದಲ್ಲಿರುವಂತಹ ಕರಿಯರು, ಆಫ್ರಿಕಾದಲ್ಲಿರೋ ಕರಿಯರು ನಮ್ಮ ಕರಿಯ ಜನಾಂಗಕ್ಕೆ ಸೇರಿದನೊಬ್ಬ ಅಮೆರಿಕ ಪ್ರೆಸಿಡೆಂಟ್ ಆದ ಅಂತ ಖುಷಿ ಪಟ್ಟಿದ್ರು. ದೇವೇಗೌಡರು ದೇಶದ ಪ್ರಧಾನಿ ಆದಾಗ ನಮ್ಮ ಕನ್ನಡಿಗ ಒಬ್ಬ ಪ್ರಧಾನಿ ಆದ ಅಂತ ಖುಷಿ ಪಟ್ಟಿದ್ರು. ಈ ಓನಿಂಗ್ ಅನ್ನೋದು ಜಾತಿ ಹಂತದಲ್ಲೂ ಇರುತ್ತೆ, ರೀಜನ್ ಹಂತದಲ್ಲೂ ಇರುತ್ತೆ. ಹಾಗಾಗಿ ಕೆಲವೊಂದು ಪ್ರೀತಿ ವಿಶ್ವಾಸಗಳು ನನಗೂ ಕೂಡ ಅನುಕೂಲವನ್ನು ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.